ನನಗೆ ಮಾಧ್ಯಮದವ್ರು ಯಾಕೆ ಗಾಬರಿ ಆಗಿರತ್ ನಾನು ಉಚ್ಚಾಟನೆ ನೀವು ಯತ್ನಾಳ್ ಉಚ್ಚಾಟನೆ ಮುಂದೇನು ಯತ್ನಾಳ್ ಭವಿಷ್ಯ ಏನು ವಿಚಾರ ಮಾಡಿ ನಾನು ನೋಡ್ರಿ ರಾಜ್ಯದಾಗ ನಾ ನಂಬರ್ 1 ಆಗವನೆ. ಅವ್ರು ಒಬ್ಬೊಬ್ಬನ ಕೈ ಬಿಡ್ತಾರ್ರಿ. ಅವ್ರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರಲ್ಲ. ನೀವಿಟ್ಟು ಮಾಧ್ಯಮದವ್ರು ರಾಜ ಹುಲಿ ಬ್ಯಾ ಹುಲಿ ಮರಿ ಹುಲಿ ಅಂತ ಪುಕ್ಷಟ್ ಅನ್ನೋದಲ್ಲ, ಅವೆಲ್ಲ ಪೇಮೆಂಟ್ ಗಿರಾಕಿಗಳು. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳಿಗೆ ನಾನು ಕೇಳಬೇಡ್ರಿ. ಅವ್ರೇನು ಕುದುರೆ ವ್ಯಾಪಾರಕ್ಕೆ ಅದು ವಿಜೇಂದ್ರ ಗುರ್ತಾ DK ಶಿವಕುಮಾರ್ ಗುರ್ತು ಇಬ್ಬರಿಗೆ ಗುರ್ತೀವಿ. ಕುದುರೆ ವ್ಯಾಪಾರ ನಮ್ಗೆ ಗುರ್ತಿಲ್ಲ. ನನಗೆ ಮಾಧ್ಯಮದವ್ರು ಯಾಕೆ ಗಾಬರಿ ಆಗಿರತ್ ನಾನು ಉಚ್ಚಾಟನೆ ನೀವು ಯತ್ನಾಳ್ ಉಚ್ಚಾಟನೆ ಮುಂದೇನು ಯತ್ನಾಳ್ ಭವಿಷ್ಯ ಏನು ವಿಚಾರ ಮಾಡಿ ನಾನು ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ. ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರ್ದಲ್ಲಪ್ಪ ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ 1 ಆಗವನೆ. ನೀವೇನ್ ನಮ್ಮ ಪರವಾಗಿ ಬರೀರಿ ಬೇಕಾದ ಬಿಡ್ರಿ. ಈಗ ನಂದು ಒಂದು ಸೋಷಿಯಲ್ ಮೀಡಿಯಾ ಐತಿ. ನೀವು ಏನಾರ ತಪ್ಪು ಬರೆದ್ರು ಅದ್ರಾಗ ಈಗೂ ಹೇಳಿದ್ರ ಯತ್ನಾಡ್ರ ನನ್ನೊಂದು ಆಗ್ತದೆ. ಪ್ರೀತಿ ಐತೋ ನಾನು ಮುಗಿಸ್ಬೇಕಂತೀರೋ ಯಾರು ಗೊತ್ತಾ. ಒಮ್ಮೆ ಪ್ರೀತಿ ತೋರಿಸಿ ನನ್ನ ಕಡೆ ಮಾತಾಡಿಸ್ತೀರ ಅದನ್ನ ಸಂಜಿತನ ನೋಡ್ಬಿಡ್ತೀವಿ. ಎಳದೇ ಹೇಳ್ತೀರಿ. ಅದಕ್ಕೆ ಪ್ರೀತಿ ಐತೆ. ಇಷ್ಟು ನೀವು ಬಂದಿರಿ, ನಿಮ್ಗೆಲ್ಲ ಧನ್ಯವಾದಗಳು. ಬಹಳ ಕಣ್ಣೀರ್ ಬರ್ಲಾಕತ್ತ. ಮುಂಜಾನೆ ಹಿಡಿದು ಕೆಲವೊಂದು ಟಿವಿಯರ್ ಹೊಡಿಲಾಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ ಯಾಕೆ ಹೊಡ್ಲಾಕತ್ತ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ನೀವು ಭಾಳ ಅತಿ ಓರಾಗಿ ಯಾವ್ದ್ರ ಹೇಳಕತ್ತಾರ ಅಂದ್ರ ಜನ ಗೊತ್ತಾಗ್ತದೆ ಇದು ಪೇಮೆಂಟ್ ಆಗೈತಿ. ಅದನ್ನ ನೀವು ಸುಧಾರಣೆ ಮಾಡ್ಕೊಡ್ರಿ. ಮೀಡಿಯಾ ಅವ್ರ ಮನೆ ಕುತ್ತೇ ಬಿಟ್ಟಿದ್ದಾರೆ. ಎಲ್ಲಾರು ಯಾರು ಯಡಿಯೂರಪ್ಪನ ಮನೆ ಮುಂದೆ ನಿಂತ್ರಿ ನಿಮ್ಗೆ ನಾನು ಅಲರ್ಜಿ ಇದ್ರ ಬಿಟ್ಬಿಡ್ರಿ. ಅವ್ರು ಒಬ್ಬೊಬ್ಬನ ಕೈ ಬಿಡ್ತಾರ್ರಿ. ಅವ್ರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರಲ್ಲ. ನೀವಿಟ್ಟು ಮಾಧ್ಯಮದವ್ರು ರಾಜ ಹುಲಿ ಬ್ಯಾ ಹುಲಿ ಅವ್ರು ಬಿಟ್ಟರೆ BJP ಉದ್ಧಾರ ಆಗೋದಿಲ್ಲ ಅಂತ ನೀವು ಇಟ್ಟು ಮೀಡಿಯಾದವ್ರು ಏನು ಹಾಕಿರೋದಿರಿ. ನೀವು ಎಲ್ಲೈತೀರಿ ಜನ ಅಂದ ಮ್ಯಾಗ ನೀವು ಅನಿವಾರ್ಯ ಇರ್ತೀರಿ. ನಿಮ್ಮಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು. ಪುಕ್ಷಟ್ ಅನ್ನೋದಿಲ್ಲ. ನೀವು ರಾಜ ಹುಲಿ ಪುಕ್ಷಟ್ ಅನ್ನೋದಿಲ್ಲ, ಮರಿ ಹುಲಿ ಅಂತ ಪುಕ್ಷಟ್ ಅನ್ನೋದಿಲ್ಲ. ಅವೆಲ್ಲ ಪೇಮೆಂಟ್ ಗಿರಾಕಿಗಳು. ನಾನು ಪೇಮೆಂಟ್ ಗಿರಾಕಿ ಅಲ್ಲ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೆಂಗೆ ಆಗಬೇಕು, ಮತ್ತು ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಹೋಲ್ ಬಿಡ್ರಿ, ಅಂಥವನ್ನ ಹೆಸರು ತೊಗೋತೀರಿ. ನಿಮ್ಗೆ ಕೆಲಸ ಇಲ್ಲ ನಿಮ್ಮ ಮೀಡಿಯಾದವ್ರಿಗೆ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟರ್ವ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳಿಗೆ ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ಇತ್ತು ಅವನಿಗೆ ಕೇಳ್ತು ಬರ್ರಿ. ಯತ್ನಾಳ್ ಬಲ್ಲಿ ಬರಬೇಡ್ರಿ. ಯಾರು ಕುದುರೆ ವ್ಯಾಪಾರ ಮಾಡ್ತಾರೆ ರೀ? ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಆಡಿಯೋ ಐತೋ ಏನು ವಿಡಿಯೋ ಐತೋ. BJP ಯಾರು ಭೇಟಿಯಾಗಿ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಹುದ್ದೆದಾಗಿದ್ದವರು ಬೇಕಾಬಿಟ್ಟಿ ಮಾತಾಡಕ್ಕೆ ಬರೋದಿಲ್ಲ. ಏನು ಪ್ರೂಫ್ ಐತಪ್ಪ? ರಾಜ್ಯದ ಮುಖ್ಯಮಂತ್ರಿ ಅದ್ರಿ, ನಿಮ್ಮದು ಇಂಟೆಲಿಜೆನ್ಸ್ ಅದ. ADGP ದಿನ ಮುಂಜಾನೆ 8ಕ್ಕೆ ಹೋಗಿ ನಿಮ್ಗೆ ಬ್ರೀಫಿಂಗ್ ಮಾಡ್ತಾನೆ. ರಾಜ್ಯದಲ್ಲಿ ಯಾರು ಊಟ ಮಾಡಿದ್ರು, ಯತ್ನಾಡ್ರು ಎಲ್ಲಿ ಹೋಟೆಲ್ದಾಗ ದೋಸೆ ತಿಂದರು ಅಂತ ಹೇಳ್ತಾನೆ ಇಲ್ರಿ ADGP 8. ಮತ್ತು ಅವ್ರು ಏನು ಮಾಡ್ಲಕತ್ತಾರ? 50 ಕೋಟಿ ರೂಪಾಯಿ ಒಂದೊಂದಕ್ಕೆ BJP ಕೊಡ್ತದಂದ್ರೆ ಯಾರು ಕೊಡ್ಲಕತ್ತಾರ? ಅವರೇ ಕಾಂಗ್ರೆಸ್ನಲ್ಲೇ DK ಶಿವಕುಮಾರ್ ಏನಾರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕಲ್ಲಕತ್ತಾರ. ಅಷ್ಟೇ BJP ನಾವು ದೇವರಾಣಿ ಮಾಡಿ ಹೇಳ್ತೀವಿ, ನಮ್ಗೆ ಅವಶ್ಯ ಇಲ್ಲ. ನಾವು ವಿರೋಧ ಪಕ್ಷನಾಗೆ ಕುಂಡಿರ್ತೀವಿ. ಇವ್ರು 50-60 ಮಂದಿನ ಓಡೋದು, ನಾವು ಸರ್ಕಾರ ಮಾಡಿ ನಾವು ಅವ್ರಕ್ಕಿಂತ ಅವ್ರ ಅಪ್ಪನಾಟ್ಟು ಭ್ರಷ್ಟ ಆಗ್ತೀವಿ. ಈಗೇ 40% ಅಂತ ಯಡಿಯೂರಪ್ಪಗೆ ಅಂದಿದ್ರು. ಈ ಕಾಂಗ್ರೆಸ್ 80% ಆಗೈತಿ. ನಾವು 50 ಮಂದಿನ ತೊಗೊಂಡು ಬಂದ್ರೆ ನಾವು 100% ಭ್ರಷ್ಟ ಆಗ್ತೀವಿ. ನಾವು ಯಾವ ಕಾಲಕ್ಕೂ BJP ಚುನಾವಣೆಗೆ ಹೋಗ್ತೀವಿ ಹೊರತು ಒಂದು ವೇಳೆ
ಯಾರಾದರೂ ಬಿ ಜೆ ಪಿಯಲ್ಲಿ ಅಂಥ ಕೆಲಸ ಮಾಡ್ತಿದ್ರೆ ಅದು ನಾವು ಬೆಂಬಲ ಕೊಡೋದಿಲ್ಲ. ಇದು ಕ್ಲಿಯರ್. ಅಲ್ಲೇನು ಆಟೋ ಲೂಟಿ ಮಾಡಿ, ಜನರದು ದುಡ್ಡು ಲೂಟಿ ಮಾಡಿ, ವಾಲ್ಮೀಕಿದು ಲೂಟಿ ಮಾಡಿ ಅಂಥ ಅಯೋಗ್ಯರು ಕೂಡ ನಾವು ಅಲಯನ್ಸ್ ಮಾಡ್ಲಿಕ್ಕೆ ಅವ್ರೇನು ಕುದುರೆ ವ್ಯಾಪಾರಕ್ಕೆ ಅದು ವಿಜೇಂದ್ರ ಕೊಡ್ತಾ, ಡಿ ಕೆ ಶಿವಕುಮಾರ್ ಕೊಡ್ತೀವಿ, ಇಬ್ಬರಿಗೆ ಕೊಡ್ತೀವಿ ಕುದುರೆ ವ್ಯಾಪಾರ, ನಮ್ಗೆ ಕೊಡ್ತಿಲ್ಲ. ಸರ್ ಈಗ ಇದು ಅವ್ರಿಬ್ಬರಿಗೆ ಕೇಳ್ರಿ ನೀವು, ವಿಜೇಂದ್ರಗ ಮತ್ತು ಡಿ ಕೆ ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು ನೀವು ಅವ್ರಿಗೆ ಕೇಳೋದಿಲ್ಲ. ಯಾಕಂದ್ರೆ ನಿಮ್ಮ ಬಾಸ್ಗಳೆಲ್ಲ ಅವ್ರ ಕೈಗದಾರ. ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟ್, ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವೈಲೆಂಟ್, ಹಿಂಗೆಲ್ಲ ಹಂಚ್ಕೊಂಡಿವಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಪಾಗ್ಯಾರತ್ ಬರೀರಿ ಯಾರಿಗೆ. ನೀವು ನನ್ನ ನಾ ಎಷ್ಟು ಹುರುಪನಾಗದೀನಿ ಅದು ನೋಡ್ಯಾರೆ ಬರೀರಿ ನೀವು. ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ, ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ. ನಾನು ನನ್ನ ರಾಜಕೀಯ ಜೀವನ 35 ವರ್ಷದಿದೆ. ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಅನಂತ್ ಕುಮಾರ್ ಅವರು, ರಾಜನಾಥ್ ಸಿಂಗ್ರು, ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದಂಥವ್ರು ನಾವು. ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು, ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ, ಯತ್ನಾಳ್ ಮುಗಿಸ್ಬಿಡ್ತೀನಿ ಅಂತ ಯಾವ ಮೂರ್ಖ ನನ್ನ ಮಕ್ಕಳು ತಿಳ್ಕೊಂಡಿದ್ದು ತಪ್ಪು.